ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಇಲಾಖೆಯ ಸಾಧನೆಯನ್ನು ರಾಜ್ಯದ ಜನರ ಮುಂದೆ ಇಡಬೇಕು. 3 ವರ್ಷ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಏನು ಮಾಡಿದರೆ ಅನ್ನೋ ಸಾಧನೆಯನ್ನು ಜನರ ಎದುರಿಗೆ ಇಡಿ. ಈಗ ಹೊಸ ಜವಾಬ್ದಾರಿ ಬಂದಿದೆ, ಅದನ್ನು ಚೆನ್ನಾಗಿ ಮಾಡೋದು ಹೇಗೆ ಅನ್ನೋದನ್ನು ನೀವು ಜನರ ಎದುರಿಗೆ ವಿಷಯ ಇಡಿ. ಜನರಿಗೆ ಏನೇನು ತೊಂದರೆ ಆಗ್ತಾಯಿದೆ, ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ, ಇದೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಅದನ್ನು ಯಾವುದನ್ನು ಏನೂ ಹೇಳದೆ ಬಾಯಿ ಚಪಲಕ್ಕೆ ಕೇವಲ ಆರೋಪದ ಮಾತುಗಳನ್ನು ಹೇಳಿ ತಾನು ದೊಡ್ಡವನಾಗಬೇಕು ಅನ್ನುವಂಥ ಕನಸನ್ನು ಕಂಡ್ರೆ ಅದು ನನಸಾಗೋದಿಲ್ಲ. ಹಾಗಾಗಿ ಬೇಜವಾಬ್ದಾರಿಯುತವಾಗಿ RSS ಬಗ್ಗೆ BJP ಬಗ್ಗೆ ಮಾತನಾಡೋದನ್ನು ಬಿಟ್ಟು ಜವಾಬ್ದಾರಿಯುತವಾಗಿ ಆಡಳಿತವನ್ನು ನಡೆಸಿ ಮತ್ತು ಪ್ರಚಾರಕ್ಕಾಗಿ ಈ ರೀತಿಯ ಮಾತುಗಳನ್ನು ಹೇಳೋದನ್ನು ನಿಲ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ನೆನಪಿಸೋದಕ್ಕೆ ಬಯಸ್ತೀನಿ, ಪ್ರಜಾಪ್ರಭುತ್ವದ ಆಶಯಗಳನ್ನೆಲ್ಲವನ್ನೂ ತೀಡಿ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತಂದಂಥವ್ರು ಇಂದಿರಾ ಗಾಂಧಿಯವರಿಗೆ RSS ಅವತ್ತಿನ ಜನಸಂಘವನ್ನು BJPಯನ್ನು ಏನೂ ಮಾಡಲಿಕ್ಕೆ ಆಗಲಿಲ್ಲ. ನಾವು ಬೆಳೀತಾ ಇದ್ದೇವೆ. ದೇಶದ ಎಲ್ಲ ರಾಜ್ಯಗಳಲ್ಲಿ ನಾವು ಇವತ್ತು ಆಡಳಿತ ಮಾಡ್ತಿದ್ದೇವೆ. 21 ರಾಜ್ಯಗಳಲ್ಲಿ ನಮ್ಮ ಶಕ್ತಿ ಬೆಳೀತಾ ಇದೆ, ಬೆಳೆದಿದೆ. ಜನ ನಮ್ಮ ರಾಷ್ಟ್ರೀಯ ವಿಚಾರವನ್ನು ಒಪ್ಪಿಕೊಳ್ತಾ ಇದ್ದಾರೆ. ಇವರು ಹಿಂತಿರುಗಿ ಕಾಂಗ್ರೆಸ್ ಏನಾಗಿದೆ ಅಂತ ನೋಡಬೇಕು. ಯಾರು RSS BJPಯನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಿರುವಂಥ ಕಾಂಗ್ರೆಸ್, ಅದರ ಸ್ಥಿತಿ ಏನಾಗಿದೆ ಅಂತ ಆತ್ಮಾವಲೋಕನ ಮಾಡಿಕೊಳ್ಳಿ. ಜನರಿಂದ ಹೇಗೆ ತಿರಸ್ಕರಿಸಲ್ಪಟ್ಟಂಥ ಪಕ್ಷ ಕಾಂಗ್ರೆಸ್ ಆಗಿದೆ ಅನ್ನೋದು ನಮ್ಮ ಜನರ ಮುಂದೆ ಇದೆ. ಅದೇ ಸಾಕು ಪ್ರಿಯಾಂಕ್ ಅವರಿಗೆ. ಇನ್ನೇನು ಹೇಳಬೇಕಾಗಿದೆ.